ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಹೌದು. ಬಟ್ ಅದು ಇಂಪ್ಲಿಮೆಂಟ್ ಆಗಿದೆ. ಎಷ್ಟಾಗಿದೆ ಅದನ್ನ KKRB ಬೋರ್ಡ್ ಇಂದ ಗೊತ್ತಾಗ್ತದೆ, ಯಾಕಂದ್ರೆ ಅದು ನಮಗೆ ಲೆಕ್ಕ ಸಿಗಲ್ಲ. ಹೇಳ್ತೀನಿ ಯಾಕೆ ಅಂತ. ಅಕ್ಷರ ಆವಿಷ್ಕಾರ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. 5,000 ಕೋಟಿನೋ 3,000, ಫಸ್ಟ್ ಟೈಮ್ 3,000 ಕೋಟಿ. ಆ 3,000 ಕೋಟಿಯಲ್ಲಿ 25% ಅಂದ್ರೆ ಸುಮಾರು 750 ಕೋಟಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ, ಮತ್ತೆ ಆಯಾ ಶಾಸಕರಿಗೆ ಬರುತ್ತೆ. ಆ ಶಾಸಕರು ಅವ್ರು ಡೈರೆಕ್ಟ್ ಆಗಿ ಖರ್ಚು ಮಾಡ್ತಾರೆ, ನಾವು ಮಾಡೋದಿಲ್ಲ. ಅಲ್ಲ ಅಲ್ಲ ಅದಿದೆ, ಅದು ನಡೀತಾ ಇರ್ತದೆ. ಅದಕ್ಕೆ ಅಜಯ್ ಸಿಂಗ್ ಅವರು ಚೇರ್ಮನ್ ಆಗಿದ್ದಾರೆ, ಅವ್ರದ್ದು ಕೂಡ ನಡೀತಾ ಇದೆ. ಅವ್ರ ಜೊತೆ ಕೋರ್ಡಿನೇಷನ್ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ ಅಷ್ಟೇ. ಯಾಕೆಂದ್ರೆ ನಾವು ಹಾಕಿರೋ ದುಡ್ಡು ಅವ್ರು ಹಾಕಿರೋ ದುಡ್ಡು ಸೇಮ್ ಆಗಬಾರ್ದು. ಸೊ ಅದನ್ನ ಕೋರ್ಡಿನೇಷನ್ ಒಂದು ಬಿಟ್ರೆ ಬೇರೆ ವಿಚಾರಗಳು ನಾನು ಕೊಡೋದಿಲ್ಲ. ಆದ್ರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು 2-3 ವರ್ಷದೊಳಗೆ ಇದನ್ನ ಮೇನ್ ಹಂತಕ್ಕೆ ತಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳು ತುಂಬಾ ಹಿಟ್ ಆಗಿದೆ. ಎಷ್ಟೊಂದ್ ಕಡೆ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಈಗ ಅವ್ರಿಗೆ ಕ್ಯೂ ಅಲ್ಲಿ ನಿಂತು ಸಿಗ್ತಾ ಇಲ್ಲ, ಸೀಟೇ ಸಿಗ್ತಾ ಇಲ್ಲ. ಸೊ ಅಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ ಅವ್ರ ಇದ್ರೊಳಗೆ. ನನ್ನ ಕಾನ್ಸ್ಟಿಟ್ಯೂನ್ಸ್ ಅಲ್ಲೇ ನನ್ನ ಇದ್ರೊಳಗೆ KPS ಅಲ್ಲಿ ನನ್ನ ಲೀಡರ್ ಮಕ್ಳಿಗೆ ಸಿಕ್ಕಿಲ್ಲ ಅಂತ ದೊಡ್ಡ ಗಲಾಟೆ ಮಾಡಿ ಅವ್ನಿಗೆ ಇನ್ಫ್ಲೂಯೆನ್ಸ್ ಮಾಡೋ ಏನೋ ಮಾಡೋದ್ಲಕ್ಕೆ ಸೇರಿಸ್ಬೇಕಾಯ್ತು. ಅದಕ್ಕೆ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ. ಅದು ಲಿಮಿಟೇಷನ್ ಇತ್ತು, ಮಕ್ಕಳ ಎಂಟ್ರಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ. ಸ್ಪೇಸ್ ಕನ್ಸ್ಟೆಂಟ್ ಏನಿಲ್ಲ ಅಂದ್ರೆ ಮಕ್ಕಳ ಸಂಖ್ಯೆನ ಅಲ್ಲೇ ಲೋಕಲ್ ಆಗಿ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ದ ಫ್ಯೂಚರ್ ಆಫ್ ಎಜುಕೇಶನ್ ಆಸ್ ಫಾರ್ ದ ಗವರ್ಮೆಂಟ್ ಇಸ್ ಕನ್ಸರ್ನ್. ಗವರ್ಮೆಂಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಭವಿಷ್ಯ ಅದು ಅಂತ ಹೇಳಿ ತುಂಬಾ ಹತ್ರ ಇರೋ 5-10 ಮಕ್ಕಳು 20 ಮಕ್ಕಳು ಇರೋ ಶಾಲೆಗಳೆಲ್ಲ ಈಗ KPS ಶಾಲೆಗೆ ಅವರೇ ಬಂದ್ಬಿಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಚೆನ್ನಾಗಿದೆ ಶಿಕ್ಷಣ, ಸರ್ಕಾರಿ ಶಾಲೆನೇ. ಸೊ ಐ ಥಿಂಕ್ ವಿ ಶುಡ್ ವೆಲ್ಕಮ್ ದಟ್. ಅದೇನಾಗಿದೆ, 46,000 ಶಾಲೆ ಇದೆ. 46,000 ಒಂದು 20,000 ಶಾಲೆಯಲ್ಲಿ ಬರೀ 30-40 ಮಕ್ಕಳಿದ್ದಾರೆ. ಸೊ ಅದನ್ನ ನಾನು ಕ್ಲೋಸ್ ಮಾಡೋಕ್ಕಲ್ಲ. ಒಂದು ಮಗು ಇದನ್ನು ನಾನು ರನ್ ಮಾಡಲೇಬೇಕು. ಬಟ್ ಅದೇ ಮಕ್ಕಳು ಸರ್ಕಾರಿ ಇನ್ನೊಂದು ಶಾಲೆಗೆ ಹೋಗ್ತಾರೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆಲ್ಲದೂ ಕೂಡ ವರ್ಕೌಟ್ ಮಾಡಿದ್ವಿ. ಕೆಲವು ಕಡೆಗೆ ಆಗಲೇ ಇಂಪ್ಲಿಮೆಂಟ್ ಮಾಡಿದ್ವಿ. ಇದನ್ನೆಲ್ಲ ನೋಡ್ಕೊಂಡು ಐ ಥಿಂಕ್ ಮಕ್ಕಳ ಭವಿಷ್ಯಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದನ್ನ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಒಂದು ನಿಮಿಷ, ಅದಕ್ಕೆ ಏನಂತಾರೆ ಅಂದ್ರೆ ಕಸ ಹೊಡೆಯೋರಿಲ್ಲ, ಬಾತ್ರೂಮ್ ತೊಳೆಯೋರಿಲ್ಲ, ಅದಕ್ಕೆ ನಾವು ರಿಸಿಟ್ ಕೊಟ್ಟರೆ ಏನಂತ ಲೆಕ್ಕ ಕೊಡಬೇಕು. ಅದನ್ನ ನಾವು ಹಿಂಗಿಟ್ಟುಕೊಂಡು ಖಾಸಗಿ ನೇಮಕ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ ಒಂದ್ ನಿಮಿಷ ಅವರೇ ಮಾಡೋದು. ಇಲ್ಲ ಒಂದ್ ನಿಮಿಷ, ಅದು ಕಲೆಕ್ಟ್ ಮಾಡಂಗಿಲ್ಲ. ಅದಕ್ಕೆ ಸೆಪರೇಟ್ ಆಗಿ ದುಡ್ಡು ಈ ಸತಿಗೆ ಕೊಡಿ. ಅಲ್ಲ, ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಮಾಡಿ ಜಾಸ್ತಿನೇ ಇದೆ. ಅದಕ್ಕೆ ಇದು ಈ ಸತಿ ಕ್ಯಾಪ್ ಹಾಕ್ತಾ ಇದೀವಿ ಅದಕ್ಕೆಲ್ಲ. ಯಾಕೆಂದ್ರೆ ಕಸ ಹೊಡಿಯೋದಕ್ಕೆ ಇದಕ್ಕೆಲ್ಲ ದುಡ್ಡಿಲ್ಲ, ನಾವು ಜಾಸ್ತಿ ಮಾಡಿದೀವಿ. ಅವರೆಲ್ಲ ಕಲೆಕ್ಟ್ ಮಾಡಂಗಿಲ್ಲ. ಅಲ್ಲ, ನನಗೆ ಒಂದು ಪತ್ರ ಈಗಲೇ ಕೊಡಿ. ನೀವು ಹೇಳಿದ್ದ ನಾನು ತಗೊಳಕ್ಕಾಗಲ್ಲ. ನೀವು ಪತ್ರ ಕೊಡ್ಬೇಕು, ಹೇಳತ್ ಅದ್ ಮಾಡ್ತೀನಿ. ನೀವು ಕೊಡ್ಬೇಕು ನನಗೆ. ನೀವು ಹೇಳಿದ ತಕ್ಷಣ ತಗೊಳಕ್ಕಾಗಲ್ಲ. ನೀವು ರೈಟಿಂಗ್ ಅಲ್ಲಿ ಕೊಡಿ, ನಾನು ರೈಟಿಂಗ್ ಅಲ್ಲಿ ಉತ್ತರ ಕೊಡ್ತೀನಿ. ಒಂದು ನಿಮಿಷ, ಅದು ಹೇಳಿದ ಮೇಲೆ ಅದು ಬಿಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ನನಗೆ ಕೊಡಿ, ನಾನೇ ನಿಮಗೆ ಉತ್ತರ ಕೊಡ್ತೀನಿ ರೈಟಿಂಗ್ ಅಲ್ಲಿ. ನಾನು ಹಿಂದೆ ಮುಂದೆ ನೋಡಲ್ಲ ಈ ವಿಚಾರದಲ್ಲಿ. ಆಮೇಲೆ ಇನ್ನೊಂದು ನಿಮಿಷ, ಕಲ್ಯಾಣ ಕರ್ನಾಟಕ, ನೀವು ಸುಮ್ಮನೆ ಒಂದು ಮೇನ್ ರೀಸನ್ ಹೇಳ್ತೀವಿ, ನೆನ್ಪಿಡ್ಕೊಳ್ಳಿ ಇದನ್ನ. ಯಾರು ಎಜುಕೇಶನ್ ಅಲ್ಲಿ ಟೀಚರ್ಸ್ ಆಗಿದ್ರು, ಈ ಟ್ರಾನ್ಸ್ಫರ್ ಸೀಸನ್ ಅಲ್ಲಿ ಕಲ್ಯಾಣ ಕರ್ನಾಟಕದಿಂದ ಆಚೆ ಹೋಗ್ತಾರೆ, ಕ್ವಾಲಿಟಿ ನಿಮಗೆ ಡ್ರಾಪ್ ಆಗುತ್ತೆ. ಅವಾಗ ಲಾಸ್ಟ್ ಟೈಮ್ ನಾನು ಏನ್ ಮಾಡಿದೆ, ಅದಕ್ಕೆ ಈ ಸತಿ ಹೋದ್ ಸತಿಕ್ಕಿಂತ ಇಂಪ್ರೂವ್ ಆಗಿದ್ದೀರಾ ನೀವು ಅದಕ್ಕೆ ನಿಮಗೆ ಉತ್ತರ ಮಾಡ್ತಾ ಇದ್ದೀನಿ, ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ನಾವು ಲಾಸ್ಟ್ ಅನ್ಬೇಡಿ. ಹೋದ್ ಸತಿಕ್ಕಿಂತ ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆಯಾ ನೋಡಿ ಈ ಸತಿ. ಒಂದ್ ನಿಮಿಷ ಇರ್ರಿ, ಕ್ವಶನ್ ಕೇಳಿದ್ರಲ್ಲ ಕೇಳಿ ಉತ್ತರ. ಕ್ವಶನ್ ಕೇಳಿದ್ರಲ್ಲ ಉತ್ತರ ನೋಡಿ. ನೀವು ಕ್ವಶನ್ ಕೇಳಿದ್ಮೇಲೆ ಉತ್ತರ ಕೇಳೋದಾದ್ರೆ ನಾನು ಉತ್ತರ ಕೊಡ್ತೀನಿ. ಸುಮ್ನೆ ಇರ್ರಿ, ಕೇಳಿ ನೀವು. ನಾನು ಹೇಳ್ತಾ ಇದ್ದೀನಿ ಯಾಕೆ ಮಕ್ಕಳು ಇಲ್ಲಿ ಅಂತ. ಮಕ್ಕಳು ಈ ಸತಿ ಹೋದ್ ಸತಿಕ್ಕಿಂತ ಇಂಪ್ರೂವ್ ಆಗಿದ್ದಾರೆ. ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ ಆನ್ ರೆಕಾರ್ಡ್. ಹೋದ್ ಸತಿಗಿಂತ ನೀವು ಬೆಂಗಳೂರಷ್ಟು ಬಂದಿಲ್ಲ, ಇಲ್ಲಷ್ಟು ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಹೋದ್ ಸತಿ ಪರ್ಸೆಂಟೇಜ್ ಏನಿತ್ತು, ಈ ಸತಿ ಪರ್ಸೆಂಟೇಜ್ ಚೆನ್ನಾಗಿದೆ. ರೀಸನ್ ಯಾಕೆ ಗೊತ್ತಾ? 13,000 ಟೀಚರ್ಸ್ನ ರಿಕ್ರೂಟ್ ಮಾಡಿದ್ವಿ. ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ 5,000 ಚಿಲ್ಡ್ರನ್ ಮಾಡಿದ್ದಾರೆ. ನಾನು ಬಂದ್ಮೇಲೆ 11 ತಿಂಗಳಲ್ಲಿ ಈ 13,000 ಎಲ್ಲಿ ಹೋದ್ರು? ಹೊರಟಿ ಸಾಹೇಬ್ರೆ ನಂಗೆ ಕರೆದಿದ್ರು, ಅವಾಗ ಟ್ರಾನ್ಸ್ಫರ್ ಮಾಡಿದ್ರಿ, ಎಲ್ಲರೂ ಅಲ್ಲಿಂದ ಬಂದಿರೋ ಟೀಚರ್ಸ್ ಕೊಡು. ಒಂದು ನಿಮಿಷ ಕೊಟ್ಟಾಯ್ತು, ಪಾಠ ಹೇಳ್ಕೊಡ್ತಾ ಇದ್ದಾರೆ ಈಗ. ಪ್ಲಸ್ ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ. ಏನು ಡಿಸಿಷನ್ ತಗೊಂಡ್ವಿ? ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರೀ 5,000 ಜನರು, 80% ಆಫ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು. ನಿಮ್ದೇನು ಖಾಲಿ ಹುದ್ದೆ ಇದೆ 80% ಆಗಬೇಕು ಅಂತ ಹೇಳಿ ಯಾವಾಗಲೂ ಮಾಡಿರಲಿಲ್ಲ ಯಾವುದೇ ಸರ್ಕಾರದವರು. ಈಗ 80% ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಆದ ತಕ್ಷಣ 80% ಟೀಚರ್ಸ್. ಯಾಕೆಂದರೆ ಟೀಚರ್ಸೇ ಇಲ್ಲ ಅಂದರೆ ಮಕ್ಕಳಲ್ಲಿ ಪಾಠ ಹೇಳ್ತಾರೆ. ಆಯಿತು, ಬಿಲ್ಡಿಂಗ್ ಸರಿ ಇಲ್ಲ, ಸೋರ್ತಾವ, ಅದು ಸೆಕೆಂಡ್ರಿ.
ಮರದ ನೆರಳಲ್ಲಾದ್ರೂ ಅಟ್ಲೀಸ್ಟ್ ಗುರುಗಳು ಪಾಠ ಹೇಳ್ಕೊಡ್ಬೇಕಲ್ಲ. ಟೀಚರ್ಸ್ ಇಲ್ಲ ಅಂದ್ರೆ ನೀವೆಲ್ಲಿ ಅಲ್ಲ, ಗೆಸ್ಟ್ ಟೀಚರ್ಸ್ ಬಿಡಿ ಒಂದ್ ಕಡೆಗೆ, ಪರ್ಮನೆಂಟ್ ಟೀಚರ್ಸ್ ಬೇಕು ನಿಮಗೆ. ಇನ್ನು ಇಡೀ ರಾಜ್ಯಕ್ಕೆ 5,800 ಕೊಟ್ಟಾರೆ ಅಂದ್ರೆ ಅಲ್ಲಿಗೆ ಏನರ್ಥ? ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನುದಾನನೂ ಕೊಡ್ತಾ ಇದೀವಿ, ಟೀಚರ್ಸ್ನು ಕೊಡ್ತಾ ಇದೀವಿ. ಸಸಿ ಇವಾಗ ಹಾಕಿದ ತಕ್ಷಣ ನೀವು ಯಾವಾಗಲೇ ಫಸಲಲ್ಲ, ವೆಯ್ಟ್ ಮಾಡಿ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳನ್ನ ಮುಂಚೂಣಿಗೆ ತರ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಚಿಂತನೆ. ಬರ್ತಾರೆ, ಧೈರ್ಯವಾಗಿರ್ರಿ. ನೀವು ಆ ಹಳೆ ಸಿಸ್ಟಮ್ ಬಿಟ್ಬಿಡಿ, ನೀವು ವಿಶ್ವಾಸ ಇಟ್ಕೊಳ್ಳಿ, ನಾ ಗ್ಯಾರಂಟಿ ಕೊಡ್ತೀವಿ. ಏನೇ ಕೊರತೆ ಯಾವುದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇದ್ರೆ ಬೇರೆ ಕಡೆಯಿಂದ ತೆಗೆದು ನಿಮಗೆ ಕೊಡ್ತೀವಿ, ಮಾತು ಕೊಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ.